ಸೊ ಹಾಯ್ ಸ್ನೇಹಿತರೆ, ಆರ್ ಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ನನಗೆ ದುಃಖ ಮತ್ತು ಅಸೂಯೆ ಆಗ್ತಿದೆ ಸ್ನೇಹಿತರೆ. ಯಾಕಂದರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅಂತ ಸ್ವಲ್ಪ ಅಸೂಯೆ ಆಗ್ತಿದೆ. ಏನಕ್ಕೆ ನನಗೆ ದುಃಖ ಆಗ್ತಿದೆ ಅಂದರೆ ಸ್ನೇಹಿತರೆ, ಇವತ್ತಿಗೆ 12-13 ವರ್ಷ ಆಯಿತು ಸ್ನೇಹಿತರೆ. ಇಲ್ಲಿವರೆಗೂ ನಮ್ಮ ಸೋದರಿಯ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಯಾವುದೇ ಥರ ನ್ಯಾಯ ಸಿಕ್ಕಿಲ್ಲ ಸ್ನೇಹಿತರೆ. ನ್ಯಾಯ ಏನಕ್ಕೆ ಸಿಕ್ಕಿಲ್ಲ ಅಂದರೆ, ಯಾರು ತಪ್ಪು ಮಾಡಿದ್ರು ಅಂತಲೂ ನಮ್ಗೆ ಇವಾಗ ಗೊತ್ತು, ಬಟ್ ನ್ಯಾಯ ಸಿಗ್ತಿಲ್ಲ. ಯಾಕೆ? ನಮ್ಮ ಕಾನೂನು ಆ ಥರ ಇದೆ, ಯಾಕೆ ನಮ್ಮ ಜನಗಳು ಆ ಥರ ಇದ್ದಾರೆ. ಸೊ ಒಂದಾದರೆ ನಮ್ಮ ಕಾನೂನು, ಒಂದಾದರೆ ನಾವು ಯಾವ ಕಾನೂನು ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಸ್ನೇಹಿತರೆ. ಒಬ್ಬ ಬಡವನಿಗೆ ಏನಾದರೂ ಆದರೆ, ಅವನಿಗೇನಾದರೂ ಕೆಳಗಡೆ ಬಿದ್ದರೆ ಅವ್ನ ಮೇಲಕ್ಕೆ ಎದ್ದು ಬರೋಕ್ಕಾಗಲ್ಲ. ಈ ನಮ್ಮ ಸಮಾಜದಲ್ಲಿ ಗೊತ್ತಾಗುತ್ತೆ. ಕಾನೂನು, ನಮ್ಮ ಸರ್ಕಾರ ಸೌಜನ್ಯ ಕೇಸ್ಗೆ ನ್ಯಾಯ ಕೊಡಿಸದೇ ಇದ್ದರೆ ನಾನು ಯಾವುದೇ ಥರ ಕಾನೂನು ನಂಬಲ್ಲ. ನಮಗೆ ಬಡವ್ರಿಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಕ್ಕೆ ಹೋಗಲ್ಲ. ಈ ಥರ ಆದರೆ ನಮ್ಮ ಡಿ ಬಾಸ್ ಮಾಡಿರೋದು ಕರೆಕ್ಟ್ ಅನ್ಕೋತೀನಿ. ಆಮೇಲೆ ಅಸೂಯೆ ಏನಕ್ಕೆ ಆಗ್ತಿದೆ ಅಂದರೆ ಸ್ನೇಹಿತರೆ, ಇಲ್ಲಿವರೆಗೂ ಆ ಕೇಸ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಜನ, ಒಂದು 3-4% ಜನ ಅಗೇನೆಸ್ಟ್ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಂದರೆ, ಸಮೀರ್ ಹೆಮ್ಡಿ ಅನ್ನೋನು ಹಿಂದೂಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವಸ್ಥಾನದ ಬಗ್ಗೆ ಏನೋ ಅಪಪ್ರಚಾರ ಮಾಡ್ದ, ಬೈದ, ಏನೋ ಅಂದ, ಹಿಂಗೆ ತುಂಬ ವೈರಲ್ ಆಗಿ ಒಂದು ಹೆಸ್ರಿಗೆ ಈಟ್ಸ್ಕೊಳ್ಳೋಕ್ಕೋ ಅಥವಾ ವೈರಲ್ ಆಗಕ್ಕೆ ಮಾಡ್ತಾಯಿದ್ದರು. ಏನಕ್ಕೆ ಈಗ ಗಿಮಿಕ್ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ತುಂಬ ಕೆಟ್ಟದಾಗಿ ಅಪೋಸಿಟಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಸಮಾಜ ಈ ಥರ ಹೋಗ್ತಾ ಇದೆ. ಬಡವರಾಗಿ ಉಳ್ತಾ ಇದ್ದಾರೆ, ಬಡವರಿಗೆ ನಾಶ ಆಗ್ತಾನೆ ಇದ್ದಾರೆ, ಬಡವರಿಗೆ ಹಾಳಾಗ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋತಾ ಇಲ್ಲ. ನಮ್ಮ ಸರ್ಕಾರನ ಆ ಥರ ಮಾಡ್ತಾ ಇದೆ, ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಹೋರಾಟ ಮಾಡ್ತಾ ಇದ್ದಾರೆ, ನಡೀತಾನೆ ಇದೆ ಹೋರಾಟ. ಆ ನ್ಯಾಯ ಸಿಗದೇ ಇದ್ದರೆ ನಾನು ಕಾನೂನು ನಂಬಲ್ಲ ಸ್ನೇಹಿತರೆ. ಇಲ್ಲಿವರೆಗೂ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ಹೋರಾಟ ಮಾಡಲಿ. ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ, ಹೋರಾಟ ಮಾಡ್ತೀವಿ. ಗಿರೀಶ್ ಮುಟ್ಟಣ್ಣ ಸರ್, ನೀವು ಯಾವಾಗ ಎಲ್ಲಿ ಬಾ ಅಂತೀರೋ ನಾವು ಅಲ್ಲಿ ಬರ್ತಾಯಿವಿ. ನೀವು ಒಂದು ಸಭೆ ಮಾಡ್ಕೊಳ್ಳಿ, ಒಂದು ಕರೆ ಕೊಡಿ, ನಾವು ಬಂದೇ ಬರ್ತೀವಿ. ನಿಮ್ಮ ಜೊತೆ ನಾವು ಇರ್ತೀವಿ. ಯಾವತ್ತು ನಾವು ಸೌಜನ್ಯ ಕೇಸಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಈ ನಮ್ಮ ಚಾನಲ್ ಕೂಡ ಹೋರಾಟ ಮಾಡುತ್ತೆ ಸ್ನೇಹಿತರೆ. ಇನ್ಮೇಲಿಂದ ನಾವು ಇದು ಹುಬ್ಬಳ್ಳಿಯಲ್ಲಿ ಪಬ್ಲಿಕ್ ರಿಯಾಕ್ಷನ್